ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಡೆವಲಪರ್ಸ್, ಬಿಲ್ಡರ್ಸ್, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ ಇವರ ವಿಷಯದಲ್ಲಿ ನಾನು ಸುಮಾರು ಜನರ ಜೊತೆ ಸಂದರ್ಶನ ಮಾಡಿದೆ, ಸುಮಾರು ಜನರ ವಿಚಾರಗಳನ್ನು ತಿಳಿದುಕೊಂಡೆ. ಇಂದು ನಮ್ಮ ಜೊತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಬ್ಬರು ಇದ್ದಾರೆ. ಇವರು 33 ವರ್ಷದ ಜರ್ನಿ ಪ್ರಾರಂಭ ಮಾಡಿದ್ದು 1991ರಲ್ಲಿ. ಇವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಈ ಕಂಪ್ನಿಯ ಹೆಸರು ಬಂದುಬಿಟ್ಟು BM ಅಸೋಸಿಯೇಟ್. ಈ ಕಂಪ್ನಿ ಹೆಸರು. ನಮ್ಮ ಜೊತೆ ಸಂಸ್ಥಾಪಕರು ನಮ್ಮ ಜೊತೆ ಇದ್ದಾರೆ, ಮಹೇಶ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. BM ಅಸೋಸಿಯೇಟ್ ಕಂಪ್ನಿಯ ಸಂಸ್ಥಾಪಕರು ಇಲ್ಲಿವರೆಗೆ ಎಷ್ಟು ವಿಲಾಸ್ಗಳನ್ನು ಕಟ್ಟಿದ್ದಾರೆ, ಎಷ್ಟು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ದವರಿಗೆ ಯಾವ ರೀತಿ ಸಲಹೆ ಕೊಡ್ತಾರೆ, ಮತ್ತು ಇವರು ಬಂದಿರತಕ್ಕಂಥ 33 ವರ್ಷದ ಜರ್ನಿಯಲ್ಲಿ ಎಷ್ಟು ಸಕ್ಸಸ್ ಆಗಿದ್ದಾರೆ, ಎಷ್ಟು ಡೌನ್ ಆಗಿದ್ದಾರೆ, ಎಷ್ಟು ಅಪ್ ಆಗಿದ್ದಾರೆ ಅವ್ರ ಇದಕ್ಕೆ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ. ಮತ್ತು 33 ವರ್ಷದ ಜರ್ನಿಯಲ್ಲಿ ಸುಮಾರು ಡೌನ್ ಅಪ್ಗಳನ್ನು ನೋಡಿದ್ರಿ. ಹೇಗೆ ಸರ್ ಈ 91ರಲ್ಲಿ BM ಅಸೋಸಿಯೇಟ್ ಕಂಪ್ನಿ ಕಟ್ಟಲಿಕ್ಕೆ ಈ ಕಾನ್ಸೆಪ್ಟ್ ಹೇಗೆ ಬಂತು ಸರ್ ನಿಮಗೆ? ನಾನು ಎಂಜಿನಿಯರಿಂಗ್ ಮುಗಿಸಿ ಆದಮೇಲೆ ನನಗೆ ಒಂದು ಆಸೆ ಇತ್ತು. ಏನಪ್ಪ ಅಂದರೆ ಒಂದು ಸ್ಟ್ರಕ್ಚರಲ್ ಎಂಜಿನಿಯರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಈ ಒಂದು ಭಾಗದಲ್ಲಿ ಎಲ್ಲರಿಗೂ ಒಂದು ಸೇವೆಯನ್ನು ಕೊಡಬೇಕು. ಆ ಟೈಮ್ದಲ್ಲಿ ಇಲ್ಲಿ ಏನಾಗಿತ್ತಂತಂದರೆ ಭಾಳ ಜನ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇರಲಿಲ್ಲ, ಆರ್ಕಿಟೆಕ್ಟ್ಸ್ ಇದ್ದರು, ಸಿವಿಲ್ ಇಂಜಿನಿಯರ್ಸ್ ಇದ್ದರು. ಸೊ ಹಾಗಾಗಿ ನಾನು ಮತ್ತೆ ಇಂಜಿನಿಯರಿಂಗ್ ಮುಗಿಸಿ ಆದ ತಕ್ಷಣ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ. ನಾನು ಮಾಡಿ ಆದಮೇಲೆ ನಾನು 1 ವರ್ಷ ಪುನಾದಲ್ಲಿ ಸರ್ವಿಸ್ ಮಾಡಿದೆ. ಅಲ್ಲಿ ಸ್ಟ್ರಕ್ಚರಲ್ ಮಹಾರಾಷ್ಟ್ರ ಪುನಾದಲ್ಲಿ 1 ವರ್ಷ ನಾನು ಸರ್ವಿಸ್ ಮಾಡಿದೆ. ಅಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರ್ ಅಂತ ವರ್ಕ್ ಮಾಡಿದೆ. ಕೊನೆಗೆ ಅನ್ನಿಸ್ತು, ಮತ್ತು ಅಷ್ಟು ವರ್ಷ ನಾನು MX ಮಾಡಿದ್ರೂ ನಮ್ಮದು ಜನರಿಗೆ ಒಂದು ಸೇವೆ ಮಾಡಬೇಕು ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂತು ಅಲ್ಲಿ ಹೋಗಿ ಆದಮೇಲೆ. ಸೊ ಇಮಿಡಿಯೇಟ್ಲಿ ನಾನು 91ದಲ್ಲಿ ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಯುರೇಕಾ ಟವರ್ದಲ್ಲಿ ಆಫೀಸನ್ನು ಶುರು ಮಾಡಿದೆ ನಾನು. ಆವಾಗ ನಾವೇನು ಮಾಡ್ತಾಯಿದ್ವಿ ಅಂದರೆ ಬಿಲ್ಡಿಂಗ್ ಡಿಸೈನಿಂಗ್ ಮಾಡ್ತಾಯಿದ್ವಿ, ಸ್ಟ್ರಕ್ಚರಲ್ ಡಿಸೈನಿಂಗ್ ಫಾರ್ ಆರ್ಕಿಟೆಕ್ಟ್ಸು, ಬಿಲ್ಡರ್ಗಳಿಗೆ ಮಾಡಿಕೊಡೋದು, ಮತ್ತು ಸಣ್ಣ ಪುಟ್ಟ ಪ್ಲ್ಯಾನಿಂಗು ಮಾಡ್ತಾಯಿದ್ವಿ, ಬಿಲ್ಡಿಂಗ್ ಎಕ್ಸಿಕ್ಯೂಷನ್ನು ಮಾಡ್ತಾಯಿದ್ವಿ, ಸೂಪರ್ವಿಷನ್ ಎಲ್ಲ ಮಾಡ್ತಾಯಿದ್ವಿ. ಆ ಥರ ಸುಮಾರು ಒಂದು 20 ವರ್ಷ ನಾವು ಮಾಡಿದ್ವಿ. ಕೊನೆಗೆ ನಾವೆಲ್ಲ ಬಿಲ್ಡರ್ಗಳಿಗೆ ಸರ್ವಿಸ್ ಎಲ್ಲ ಕೊಡ್ತಾ ಇರೋದು ನೋಡಿ, ನಾವು ಯಾಕೆ ಒಂದು ಅಪಾರ್ಟ್ಮೆಂಟ್ಗಳು ಕಟ್ಟಬಾರ್ದು, ಬಿಲ್ಡಿಂಗ್ ಕಟ್ಟಬಾರ್ದು ಅಂತ ನಮಗೆ ಒಂದು ತಲೆಯಲ್ಲಿ ಬಂತು. ನಾವು ಒಂದು ಸರ್ವಿಸ್ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಮನೆ ಕಟ್ಟಿ ಕೊಡಬೇಕು ಅಂತಂಥೇಳಿ 2008ರಲ್ಲಿ ನಾವು ಫಸ್ಟ್ ಅಪಾರ್ಟ್ಮೆಂಟ್ ಶುರು ಮಾಡಿದ್ವಿ. ಅದು ಸಣ್ಣ ಒಂದು ಪ್ಲಾಟಿನಲ್ಲಿ, ಒಂದು 40-60 ಪ್ಲಾಟಿನಲ್ಲಿ 6 ಮನೆ ಕಟ್ಟಿದ್ವಿ ನಾವು ಅವಾಗ. ಅದು ಶಿವಗಂಗಾ. ಯಾವ ಲೊಕೇಶನ್ ಸರ್ ಇದು ಕೇಶಾಪುರದಲ್ಲಿ ಶಿವಗಂಗಾ ಲೇಔಟದಲ್ಲಿ ನೋಡಿದ್ದೀನಿ ಸರ್. ಶಿವಗಂಗಾ ಲೇಔಟದಲ್ಲಿ ಫಸ್ಟ್ ನಮ್ಮದು ಅಪಾರ್ಟ್ಮೆಂಟ್ ಆಗಿದ್ದದು, ದಿಶಾ ಕಂಫರ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮ್ಮ ಹತ್ರ ಇದ್ದಿದ್ದು ಬಜೆಟ್ಟು ಬರೀ 3 ಲಕ್ಷ ರೂಪಾಯಿ ಆ ಸಂದರ್ಭದಲ್ಲಿ. ಹೌದು ಸರ್, ಇಸ್ವಿ ಕೇಳ್ಬೋದಾ ಸರ್ ನನಗೆ? ಹೌದು, 2008 ಡಿಸೆಂಬರ್ದಲ್ಲಿ. 2008ರಲ್ಲಿ ಹೌದು, ಡಿಸೆಂಬರ್ ತಿಂಗಳಲ್ಲಿ ನೀವು ಪ್ರಾರಂಭ ಮಾಡಿದ್ರಿ. ಮಾಡಿದ್ವಿ. ಅವಾಗ ನನಗೆ ನಮ್ಮ ತಂದೆಯವರು ಒಂದು 40-60 ಪ್ಲಾಟು ಗಿಫ್ಟ್ ಕೊಟ್ಟಿದ್ರು. ನನ್ನ ಹೆಸರಿನಲ್ಲಿ ಇತ್ತದು. ಅವಾಗ ಮನೆಯಲ್ಲೂ ಸ್ವಲ್ಪ ಇದಿತ್ತು, ನೀನು ಇಲ್ಲ ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದೀಯಾ, ಆ ಫೀಲ್ಡ್ನಲ್ಲಿ ಯಾಕೆ ಹೋಗ್ತೀಯಾ, ಆ ಫೀಲ್ಡ್ನಲ್ಲಿ ರಿಸ್ಕ್ ಇರುತ್ತೆ ಅಂತೆಲ್ಲ ಹೇಳಿದ್ರು. ಇಲ್ಲ, ಆದರೂ ನನಗೇನೋ ಒಂದು ಮಾಡಬೇಕು ಅಂತ ಛಲ ಆಯಿತು. ಮತ್ತು ನಾನು ಯಾವುದೋ ಅವಾಗ ಸಾಲ ಮಾಡಿರಲಿಲ್ಲ, ಬರೀ 3 ಲಕ್ಷ ರೂಪಾಯಿದಿಂದ ನಾವು ಶುರು ಮಾಡಿದ್ವಿ. ಅದು ಮಾಡಿದಾಗ ನಮ್ಮ ಕಷ್ಟಗಳು ಭಾಳ ಇದ್ವು. ಅಂದರೆ ಬಜೆಟ್ ಇರಲಿಲ್ಲ ನಮ್ಮ ಹತ್ರ, ಮತ್ತು ಅವಾಗ ಯಾರು ಬ್ಯಾಂಕ್ಗಳು ಲೋನ್ ಕೊಡ್ತಾ ಇರಲಿಲ್ಲ. ಹೌದು, ಭಾಳ ತೊಂದರೆ ಇರಲಿಲ್ಲ. ಕೊನೆಗೆ ನಾವೊಂದು 2 ಸ್ಲ್ಯಾಬ್ ಆಗಿದ್ಮೇಲೆ ಅದು ನಮ್ಮ ಬಿಲ್ಡಿಂಗ್ ನೋಡಿ ಅಲ್ಲಿ ಜನ ಬಂದರು. ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ ನಾವು ಪೇಪರ್ನಲ್ಲಿ. ಅದು ನೋಡಿಬಿಟ್ಟು ಒಂದೇ ಸಲಕ್ಕೆ ನಮಗೊಂದು 4 ಫ್ಲ್ಯಾಟ್ ಬುಕ್ ಆದವು. ಆ ಒಂದು ಬಲದಿಂದ ನಾವು ಆ ಫ್ಲ್ಯಾಟನ್ನು ಕಂಪ್ಲೀಟಾಗಿ ಮಾಡಿ ಟೈಮ್ಲಿ ಡೆಲಿವರಿ ಮಾಡಿದ್ವಿ. ದಟ್ ವಾಸ್ ಅವರ್ ಜರ್ನಿ. ಅಲ್ಲಿಂದ ಇಲ್ಲಿ ತನಕ ನಾವು ಒಂದು 18 ಅಪಾರ್ಟ್ಮೆಂಟ್ ಕಟ್ಟಿದ್ವಿ ನಾವು. ಟೋಟಲ್ ಆಲ್ ಟುಗೆದರ್ ವಿ ಹ್ಯಾವ್ ಬಿಲ್ಟ್ ಅರೌಂಡ್ ಮೋರ್ ದೆನ್ 400 ಫ್ಲ್ಯಾಟ್ಸ್ ಇನ್ ಹುಬ್ಳಿ ಟೌನ್ದಲ್ಲಿ. ನಾವು ಮಾಡಿರೋದು ಎಲ್ಲ ಅಪಾರ್ಟ್ಮೆಂಟ್ಗಳು ಹುಬ್ಬಳ್ಳಿ ಟೌನ್ದಲ್ಲೇ ಮಾಡಿದ್ದೀವಿ. ಮತ್ತು ಅದು ಯಾವ ಥರ ಮಾಡಿದ್ದೀವಿ ಅಂತಂದರೆ, ಎಲ್ಲ ಜನಗಳಿಗೂ ಅದು ಒಂದು ಅನುಕೂಲ ಆಗಿರಬೇಕು. ನಮ್ಮ ಅಪಾರ್ಟ್ಮೆಂಟ್ಗಳು ಹೇಗಿದ್ದಾವೆ ಅಂತಂದರೆ, ಒಂದು ಒಳ್ಳೆ ಕ್ವಾಲಿಟಿ ಇರುತ್ತೆ, ಗುಡ್ ಪ್ಲ್ಯಾನಿಂಗ್ ಇರುತ್ತೆ, ವಾಸ್ತು ಇರುತ್ತೆ, ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಎಲ್ಲ ರೂಮ್ಗಳಿಗೂ ಗಾಳಿ ಬೆಳಕು ಬರೋ ಹಾಗೆ ನಾವು ಕಟ್ತೀವಿ ಅದನ್ನು. ನಾವು ಅದು ನಮ್ಮದು ಫಸ್ಟ್ ಅಪಾರ್ಟ್ಮೆಂಟ್ ಆದಮೇಲೆ 2ನೇ ಅಪಾರ್ಟ್ಮೆಂಟು ಅಲ್ಲೇ ಮಾಡಿದ್ವಿ. ಅದು 6 ಮನೆ ಕಟ್ಟಿದ್ವಿ. ಆಮೇಲೆ ಇಲ್ಲಿ ಲಿಂಗರಾಜ್ ನಗರದಲ್ಲಿ ಮಾಡಿದ್ವಿ, ಕಲ್ಯಾಣ ನಗರ, ಗೋಕುಲ್ ರೋಡು, ವಿದ್ಯಾನಗರ, ಈ ಥರ ಮಾಡ್ಕೊತ ಬಂದಿದ್ವಿ ನಾವು. 3 BHK
ಅಪಾರ್ಟ್ಮೆಂಟ್ಗಳು 2 BHK ಅಪಾರ್ಟ್ಮೆಂಟ್ಗಳು ಮಾಡಿದ್ವಿ ನಾವು. ಕೊನೆಗೆ ನಾವು ಈಗ ಮೊನ್ನೆ 2014-15ರಲ್ಲಿ ಈ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಅಂತ ಒಂದು ಸ್ಕೀಮ್ ಬಂತು. ಹೌದು. ಅವಾಗ ಗೌರ್ಮೆಂಟ್ದವರು ಏನು ಮಾಡಿದರು, ಒಂದು ಅಫೋರ್ಡೆಬಲ್ ಹೌಸಿಂಗು ಅಂದರೆ ಇಷ್ಟು ಚಿಕ್ಕದ ಮನೆ ಇರಬೇಕು, ಒಂದು 60 ಸ್ಕ್ವೇರ್ ಮೀಟರ್ಗಿಂತ ಒಳಗಡೆ ಇದ್ದಂಥ ಮನೆಗಳಿಗೆ 2,57,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದರು. ಸೊ ಆ ಒಂದು ಸ್ಕೀಮ್ನ ನಾವು ಸ್ಟಡಿ ಮಾಡಿ ಆ ಸ್ಕೀಮಿಗೆ ಸೂಟೇಬಲ್ ಆಗುವಂಥ ಒಂದು ಜಾಗ ತೊಗೊಂಡ್ವಿ ನಾವು. ಎಲ್ಲಿಯಪ್ಪ ಅಂತಂದರೆ ನಮ್ಮ ಗೋಪನಕೊಪ್ಪ JK ಸ್ಕೂಲ್ ಇದೆಯಲ್ಲ, ಹೌದು, ಅಲ್ಲಿ 1 ಎಕರೆ 7 ಗುಂಟೆ ಜಾಗ ತೊಗೊಂಡ್ವಿ. ಕೇಶಾಪುರ ನಂತರ ಇಲ್ಲ, ಈ ಕಡೆಯಿಂದ ಬರ್ತೀವಿ. ನಮ್ಮದು ಈ ನೃಪತುಂಗ ಬೆಟ್ಟದ ಕೆಳಗಡೆ ಬರುತ್ತೆ. ಇದು ಉಣಕಲ್ ಕಡೆಯಿಂದ ಮಾರ್ಗವಾಗಿ ಹೋಗ್ಬೇಕಾದ್ರೆ. ಹೌದು. ಸೊ ಅದರಲ್ಲಿ ನಾವು ಫಸ್ಟ್ ಒಂದು 23,000 ಸ್ಕ್ವೇರ್ ಫೀಟ್ದ ಒಂದು ಪ್ಲಾಟ್ನಲ್ಲಿ ಫಸ್ಟ್ ಫೇಸ್ ಒಳಗೆ 89 ಮನೆ ಕಟ್ಟಿದ್ವಿ ನಾವು. 89 ಯೂನಿಟ್ಸ್. ಅದು ಹೇಗಪ್ಪ ಅಂತಂತಂದರೆ, ಆ ಮನೆ ತಗೋಬೇಕಾದ್ರೆ ಒಂದು ಕಂಡೀಷನ್ ಇತ್ತು, ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಕೊಡಬೇಕು, ಮತ್ತು ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲಿ ಮನೆ ರಿಜಿಸ್ಟರ್ ಆಗಬೇಕು, ಮತ್ತು ಅವ್ರಿಗೊಂದು ಇನ್ಕಮ್ ಲಿಮಿಟ್ ಮಾಡಿದ್ರು. ಅದು ಅಂದರೆ 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಅವ್ರಿಗೆ ಮನೆ ನಾವು ಕೊಡಬೇಕು. ಅವ್ರಿಗೆ ಕೊಟ್ಟರೆ ಗೌರ್ಮೆಂಟಿಂದ 2,67,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಮತ್ತು ಅದಕ್ಕೆ ಒಳ್ಳೆಯ 90% ಬ್ಯಾಂಕ್ದವರು ಲೋನ್ ಕೊಡ್ತಾಯಿದ್ರು. ನಾವು ಆ ಟೈಮ್ 2018ರಲ್ಲಿ ಆ ಪ್ರಾಜೆಕ್ಟ್ ಶುರು ಮಾಡಿದ್ವಿ. 2018ರಲ್ಲಿ ಶುರು ಮಾಡಿದ್ವಿ. 2020ರಲ್ಲಿ ನಾವು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ. 21ಕ್ಕೆಲ್ಲ ಆಕ್ಯುಪೇಷನ್ಸಿ ಎಲ್ಲ ಆಯ್ತು ಅದಕ್ಕೆ. ಸೊ ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್. ಅಂದರೆ ನಾವು ಬರೀ 24.5 ಲಕ್ಷ ರೂಪಾಯಿಗೆ ಒಂದೊಂದು ಮನೆ ಕೊಟ್ಟಿದ್ದೀವಿ. ಅಲ್ಲಿ ಡಬಲ್ ಬೆಡ್ರೂಮ್ ಮನೆ ವಿತ್ ಅಟ್ಯಾಚ್ ಟಾಯ್ಲೆಟ್, ಒಂದು ಕಾಮನ್ ಟಾಯ್ಲೆಟು, ಒಂದು ಸಣ್ಣ ಪೂಜಾ ಮತ್ತು ಕಿಚನ್ನು, ಬಾಲ್ಕನಿ, 2 ಬಾಲ್ಕನಿ, ಮತ್ತು ಒಂದೊಂದು ಕಾರ್ ಪಾರ್ಕಿಂಗ್. 89 ಮನೆ ಇದ್ದರೆ 89 ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೀವಿ ನಾವಲ್ಲಿ. ಅವ್ರು ಯಾರ್ಯಾರು ಮನೆ ತೊಗೊಂಡ್ರಲ್ಲ ಅವ್ರಿಗೆ 2,67,000 ರೂಪಾಯಿ ಗೌರ್ಮೆಂಟಿಂದ ಸಹಾಯಧನ ಬಂದಿದೆ. 80% ಆಫ್ ದ ಪೀಪಲ್ ದೇ ಗಾಟ್ ದ ಸಬ್ಸಿಡಿ. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದಿ ಅಫೋರ್ಡೆಬಲ್ ಹೌಸಿಂಗ್ ಪ್ರಾಜೆಕ್ಟ್ ವಿ ಹ್ಯಾಡ್ ಡನ್ ಇನ್ ಹುಬ್ಳಿ. ಸೊ ಒಂದು 22.5 ಲಕ್ಷಕ್ಕೆ ಆ ಮನೆ ಒಬ್ಬರಿಗೆ ಸಿಗಂಗಾಯ್ತು. ಅಂದರೆ ಅವ್ರಿಗೆ ಅಷ್ಟು ಸಬ್ಸಿಡಿ ಬಂತದ್ದು. ಅಲ್ಲಿ ಬಹಳ ಜನ ಈಗ ಟೀಚರ್ಗಳು, ಕ್ಲರ್ಕ್ಸ್ಗಳು, ಮತ್ತು ಕೆಲವೊಂದೆಲ್ಲ ಯಂಗ್ಸ್ಟರ್ಸ್, ಇಂಜಿನಿಯರ್ಸ್ಗಳು ಅವರೆಲ್ಲ ಮನೆ ತೊಗೊಂಡಿದ್ದಾರೆ. ಅದೇ ಮನೆಗಳು ಇವತ್ತು 36 ಲಕ್ಷ 38 ಲಕ್ಷಕ್ಕೆ ಮಾರಾಟ ಆಗ್ತಾ ಇದೆ. ವ್ಯಾಲ್ಯೂಯೇಷನ್ ಅಷ್ಟು ಆಗ್ತಾ ಇದೆ. ಸರಿ ಸರ್, ಈಗ ಅಪ್ರಿಷಿಯೇಷನ್ ಆಗಿದೆ. ನೀವು ಏನು ಡಿಸೈನಿಂಗ್ಗಳನ್ನು ಮಾಡ್ತೀರಿ, ನೀವು ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಮತ್ತು ನೀವೇ ಆರ್ಕಿಟೆಕ್ಚರ್ ಮಾಡ್ತೀರಿ, ಆಮೇಲೆ ಎಲ್ಲ ರೀತಿಯಿಂದಾಗಿ ನಿಮ್ಮ ಹತ್ರ ಇದೆ. ಹೌದು ಸರ್, ನೀವು ಒಂದು ವಾಸ್ತು ನೋಡಬೇಕಾದ್ರೆ ಯಾವ ರೀತಿ ವಾಸ್ತು ನೋಡ್ತೀರಿ ಸರ್ ನೀವು? ಅಂದರೆ ವಾಸ್ತು ಅಂದರೆ ಈಗ ಇದು ಗುರೂಜಿ ಅಂತೇಳಿ ವಾಸ್ತು ಬರ್ತವೆ, ಕೆಲವೊಂದಿಷ್ಟು ಕೆಲವೊಂದಿಷ್ಟು ಆ್ಯಪ್ ಮುಖಾಂತರ ವಾಸ್ತುಗಳು ಬರ್ತವೆ, ಕೆಲವೊಂದಿಷ್ಟು ಸ್ವಾಮೀಜಿಯವ್ರನ್ನ ಕರೆಸೋ ವಾಸ್ತು ನೋಡ್ತಾರೆ. ನೀವು ಯಾವ ರೀತಿ ವಾಸ್ತುಗಳನ್ನು ನೋಡ್ತೀರಾ ಸರ್? ನಾವು ಆ ಥರ ವಾಸ್ತುಗಳೆಲ್ಲ ಡೀಪಾಗಿ ನೋಡೋಕ್ಕೆ ಹೋಗೋದಿಲ್ಲ. ನಾವು ಬೇಸಿಕ್ ಇವನ್ ನಮ್ಮ ಎಂಜಿನಿಯರಿಂಗ್ ಒಳಗೂ ಈ ವಾಸ್ತು ಬಗ್ಗೆ ಇತ್ತದು, ಗಾಳಿ ಬೆಳಕು ಬರುವಂಥದ್ದು. ನಾವು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಮೊದಲು ನಾವು ಪ್ಲಾಟ್ ಸೆಲೆಕ್ಟ್ ಮಾಡಬೇಕಾದ್ರೂ ಪ್ಲಾಟ್ಗೂ ವಾಸ್ತು ಇದೆಯಲ್ಲ ನೋಡ್ತೀವಿ ನಾವು. ಅಂದರೆ ಯಾವ ದಿಕ್ಕಿನಲ್ಲಿ ಇದೆ ರೋಡು, ಆಮೇಲೆ ಸ್ಲೋಪ್ ಯಾವ ಥರ ಇದೆ, ಆಮೇಲೆ ಸೈಜು ಮತ್ತು ಅದೆಲ್ಲ ಪ್ಲಾಟಿಂದ ನೋಡ್ತೀವಿ. ನಾವು ಅಪಾರ್ಟ್ಮೆಂಟ್ನಲ್ಲಿ ವಾಸ್ತು ಮಾಡೋದು ಸ್ವಲ್ಪ ಕಷ್ಟ, ಆದರೂ ನಮ್ಮದು ಎಲ್ಲ ಅಪಾರ್ಟ್ಮೆಂಟ್ದಲ್ಲಿ ವಾಸ್ತು ಇರುತ್ತೆ. ಯಾಕಂತಂದರೆ ನಾವು ಬೇಸಿಕ್ಸ್, ಅದು ಬಿಲ್ಡಿಂಗ್ನಲ್ಲಿ ಏನಿರಬೇಕು, ಒಂದು ಮನೆಗೆ ಮೇನ್ ಡೋರ್ ಯಾವ ದಿಕ್ಕಿನಲ್ಲಿ ಇರಬೇಕು, ಯೂಶ್ವಲಿ ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ನೋಡ್ತಾರೆ. ಈ ದಕ್ಷಿಣ ದಿಕ್ಕಿಗಿದ್ದಂಥ ಫ್ಲ್ಯಾಟ್ಗಳನ್ನು ಯಾರೂ ತೊಗೊಳ್ಳೋದಿಲ್ಲ. ಹೌದು. ಒಂದು. ಎರಡನೇದು ಅಡುಗೆ ಮನೆ ಯಾವಾಗಲೂ ಒಂದು ಅಗ್ನಿ ದಿಕ್ಕದಲ್ಲಿ ಇರಬೇಕಂತ ಇರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಅಂತ ಹೇಳಿ. ಅದನ್ನು ಅದೇ ಪೊಸಿಷನ್ನಲ್ಲಿ ನಾವು ಪ್ಲೇಸ್ ಮಾಡಿರ್ತೀವಿ. ಆಮೇಲೆ ಒಂದು ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರ್ದಲ್ಲಿ ಇರಬೇಕಂತ ಇರುತ್ತದು, ಅದನ್ನ ಅಲ್ಲೇ ಇಟ್ಕೊಂಡಿರ್ತೀವಿ. ಆಮೇಲೆ ಟಾಯ್ಲೆಟ್ಸ್ಗಳು ಅವು ಬಹಳ ಮುಖ್ಯ ಮನೆಯಲ್ಲಿ. ಅವು ಎಲ್ಲೋ ಒಂದು ಕಡೆ ಬರಬಾರ್ದು, ಒಂದು ಈಶಾನ್ಯ ದಿಕ್ಕದಲ್ಲಿಯೋ ಅಥವಾ ಈಗ ಕೆಲವೊಂದು ದಿಕ್ಕಿನಲ್ಲಿ ಸೌತ್ ವೆಸ್ಟ್ ಕಾರ್ನರ್ದಲ್ಲಿ ಬರಬಾರ್ದು ಅಂತ ಇರುತ್ತೆ. ಆ ಥರನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ. ಸೊ ಇಷ್ಟು ಮಾಡಿದರೆ ನೀವು ಬೇಸಿಕ್ ಮಾಡಿಬಿಟ್ರೆ ವಾಸ್ತು ಸ್ಯಾಟಿಸ್ಫೈ ಆಗಿಬಿಡುತ್ತೆ. ಯಾರೇ ವಾಸ್ತುದವ್ರು ನೋಡೋರು ಬಂದರೂ ಕೆಲವರೆಲ್ಲ ಬೇರೆ ದೃಷ್ಟಿಯಿಂದ ನೋಡಿದಾಗೂ ಇಲ್ಲ ಇದರಲ್ಲಿ ಏನು ತೊಂದರೆ ಇಲ್ಲ, ವಾಸ್ತು ಸರಿ ಇದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಮ್ಮ ಫ್ಲ್ಯಾಟದಲ್ಲಿ ವಾಸ್ತು ಕಂಪ್ಲೇಂಟ್ ಇರೋದೇ ಇಲ್ಲ. ಅದೇ ಥರನೇ ನಾವು ಡಿಸೈನ್ ಮಾಡಿ ಕೊಡೋದ್ರಿಂದ ನಾವು ಆ ಥರ ಮಾಡೋದು ಉದ್ದೇಶನೂ ಏನಂದರೆ ಯಾರೇ ಮನೆ ತಗೊಳ್ಳಿ ಅವ್ರಿಗೂ ಒಳ್ಳೇದಾಗಬೇಕು, ಅವ್ರ ಸಂತೋಷ ಆರೋಗ್ಯವಾಗಿರಬೇಕು. ಯಾಕೆಂದರೆ ಯಾರೇ ಒಂದು ಫ್ಲ್ಯಾಟ್ ತೊಗೊಳ್ಳಿಕ್ಕೆ ಬರ್ತಾರಲ್ಲ, ಇಟ್ಸ್ ಅ ಹಾರ್ಡ್ ಅರ್ನ್ಡ್ ಮನಿ. ಅವ್ರು ಪಾಪ ಒಂದು ಮನೆ ಒಂದು ಜೀವನದಲ್ಲಿ ತೊಗೋಬೇಕಾದ್ರೆ ಭಾರಿ ಕಷ್ಟ ಇರುತ್ತೆ. ಒಂದು 25 ಲಕ್ಷನೇ ಇರಲಿ, ಒಂದು 30 ಲಕ್ಷನೇ ಇರಲಿ, ಅವರು ಸಾಲನಾದರೂ ಮಾಡಿ ಎಲ್ಲ ಕೂಡಿಟ್ಟು ಒಂದು ಮನೆ ತೊಗೊತಾ ಇರ್ತಾರೆ.
ಮನೆ ತೊಗೊಂಡಾದ್ಮೇಲೆ ಆ ಮನೆಯಲ್ಲಿ ಬಂದು ಇರಬೇಕಾದ್ರೆ ಅವರು ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಸಂತೋಷವಾಗಿದ್ದು ಅವ್ರಿಗೆ ಅಭಿವೃದ್ಧಿ ಆಗಬೇಕಂತೀವಿ ನಾವು. ಅದು ಬಹಳ ಮುಖ್ಯ. ಹೌದು. ಸೊ ಈ ಒಂದು ನಾವು ಉದ್ದೇಶದಿಂದ ಕೊಡೋದ್ರಿಂದ ಅವರು ನಮಗೆ ಬಂದು ಅಲ್ಲಿ ಹ್ಯಾಪಿಯಾಗಿದ್ದರೆ ನಮ್ಮ ಕಸ್ಟಮರ್ಸು ನಮಗೊಂದು ಆಶೀರ್ವಾದ ಮಾಡ್ತಾರೆ. ಅಂದರೆ ಒಂದು ವಿಶ್ವಾಸ ಇರುತ್ತೆ ನಮಗೆ, ಅದರಿಂದ ನಮ್ದು ಗ್ರೋತ್ ಆಗುತ್ತೆ. ಹೌದು ಹೌದು. ದಟ್ ಈಸ್ ದ ಮೇನ್ ದ ಕಾನ್ಸೆಪ್ಟ್ ವಾಟ್ ವಿ ಆರ್ ಫಾಲೋಯಿಂಗ್. ವಿತ್ ದ್ಯಾಟ್ ವಿ ಹ್ಯಾವ್ ಗ್ರೋನ್ ರಿಯಲಿ ವೆರಿ ವೆಲ್ ಇನ್ ದ ಸ್ಪ್ಯಾನ್ ಆಫ್, ನಾವು 2007 ಅಂತ ಹೇಳಿದ್ವಲ್ಲ, ಈಗ ನಮ್ಮದು 2024 ನಡೀತಾ ಇದೆ. ನಮ್ಮದು ರಿಯಲ್ ಎಸ್ಟೇಟ್ನಲ್ಲಿ ಎಸ್ಪೆಷಲಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ನಲ್ಲಿ ನಮ್ಮದೇ ಆದ ಒಂದು ಹೆಸರನ್ನು ಮಾಡಿದ್ದೀವಿ ನಾವು. ನಮ್ಮ ಫ್ಲ್ಯಾಟ್ಗಳಿಗೆ ಯಾವಾಗಲೂ ಒಂದು ಡಿಮ್ಯಾಂಡ್ ಇರುತ್ತೆ. ನಮ್ಮಲ್ಲಿ ಯಾವ ಫ್ಲ್ಯಾಟ್ಗಳು ಸೇಲ್ ಆಗಲಿಲ್ಲಪ್ಪ ಉಳಿದ್ವು ಅಂತ ಹಾಗಿರೋದಿಲ್ಲ. ಈ ಒಂದು 89 ಫ್ಲ್ಯಾಟ್ ಕಟ್ಟಾದಮೇಲೆ ಅದರಲ್ಲಿ ಇನ್ನೂ ಒಂದು ನಮಗೆ ಒಂದು 30,000 ಸ್ಕ್ವೇರ್ ಫುಟ್ ನಮ್ಮದು ಜಾಗ ಇತ್ತು. ಅಲ್ಲಿ ನಾವು ಇನ್ನೊಂದು BM ರಾಯಲ್ ಗಾರ್ಡನ್ ಅಂತ ಕಟ್ಟಿದ್ವಿ ನಾವು. ಅಂದರೆ ಇನ್ನೂ ಸ್ವಲ್ಪ ಒಳ್ಳೆ ಫೆಸಿಲಿಟೀಸು, ಒಳ್ಳೆ ಕ್ವಾಲಿಟಿದು, ಸ್ವಲ್ಪ ರೇಟ್ ಜಾಸ್ತಿ ಆದರೂ ಅಡ್ಡಿ ಇಲ್ಲ ಅಂತಂತೇಳಿ ಅದನ್ನು ಮಾಡಿದ್ವಿ ನಾವು. ಅದನ್ನು ಮೊನ್ನೆ 2021ರಲ್ಲಿ ಶುರು ಮಾಡಿ 23 ಡಿಸೆಂಬರ್ಗೆ ನಾವು ಮುಗಿಸಿದ್ವಿ ಅದನ್ನು. ಹಾಂ, ಅದು ಆಲ್ಮೋಸ್ಟ್ ಇನ್ ದ ಪೀರಿಯಡ್ ಆಫ್ 3 ಇಯರ್ಸ್ದಲ್ಲಿ ನಾವು 104 ಫ್ಲ್ಯಾಟ್ ಕಟ್ಟಿದ್ವಿ ನಾವು. ಅದು ಆ ಥರ ಇವಾಗ ಅದರಲ್ಲಿ 90% ನಮ್ಮ ಫ್ಲ್ಯಾಟ್ ಎಲ್ಲ ಮಾರಾಟ ಆಗಿಬಿಟ್ಟಿದ್ದಾವೆ. ಅದು ಒಂದು ರೇಂಜ್ನಲ್ಲಿ ಮಾರಿದ್ವಿ ನಾವು. 35 ಲಕ್ಷದಿಂದ 40 ಲಕ್ಷದಲ್ಲಿ ರೇಂಜ್ನಲ್ಲಿ ಕೊಟ್ಟಿದ್ದೀವಿ. ಬಟ್ ದೇ ಆರ್ ಗಾಟ್ ಅ ವೆರಿ ಸುಪೀರಿಯರ್ ಕ್ವಾಲಿಟಿ. ಆ ಒಂದು ದೊಡ್ಡ ಒಂದು ಸಮುದಾಯ ಅಂದರೆ ಅಪಾರ್ಟ್ಮೆಂಟ್ನಲ್ಲಿ ನಮ್ಮದು ಗ್ರೌಂಡ್ ಪ್ಲಸ್ 6 ಫ್ಲೋರ್ ಇದೆ. ಅದರಲ್ಲಿ ಒಂದು ಕಮ್ಯುನಿಟಿ ಹಾಲ್ ಅಂತ ಮಾಡಿದ್ವಿ. ಒಂದು 100ರಿಂದ 150 ಜನದ ಒಂದು ಫಂಕ್ಷನ್ ಹಾಲ್ ಇದು, AC ಹಾಲು. ಆಮೇಲೆ ಒಂದು ಜಿಮ್ ರೂಮ್ ಮಾಡಿದ್ದೀವಿ, ಸ್ಪೋರ್ಟ್ಸ್ ರೂಮ್ ಮಾಡಿದ್ದೀವಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದ್ದೀವಿ, CCTV ಕೊಟ್ಟಿದ್ದೀವಿ, 24 ಅವರ್ಸ್ ಕುಡಿಯೋ ನೀರು, ಬಳಸೋ ನೀರು. ಅಲ್ಲಿ ಈಗ ಒಂದು ನಮ್ಮದು 75% ಜನ ಬಂದಿದ್ದಾರೆ ಆ ಫ್ಲ್ಯಾಟ್ನಲ್ಲಿ. ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದಾರೆ. ಅಲ್ಲಿ ಆ ಫ್ಲ್ಯಾಟಿಗೆ ಒಳ್ಳೆ ಹೆಸರು ಬಂದಿದೆ ನಮ್ಮದು. ಸೊ ಆ ಒಂದು ಈಗ ಮೋಟಿವೇಶನ್ ಮೇಲೆ ಮತ್ತೆ ನಾವು ಇನ್ನೂ ಸ್ವಲ್ಪ ಲಕ್ಸುರಿ ಸೆಗ್ಮೆಂಟಿಗೆ ಹೋಗಿದ್ದೀವಿ ನಾವೀಗ. ಈಗ ನಾವೇನು ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದೀವಲ್ಲ, ಈಗ ಇನ್ನೂ ಸ್ವಲ್ಪ ಪ್ರೀಮಿಯಂ ಫ್ಲ್ಯಾಟ್ಸ್ ಅಂತ ಹೇಳ್ತಾರೆ. ಆಮೇಲೆ ನಾವು ಯಾವಾಗಲೂ ಫ್ಲ್ಯಾಟ್ ಮಾಡಬೇಕಾದ್ರೆ ನಮ್ಮದು ಲೊಕೇಶನ್ ವೆರಿ ಇಂಪಾರ್ಟೆಂಟ್. ನಾವು ಸೈಟ್ಗಳೇನು ಸೆಲೆಕ್ಟ್ ಮಾಡ್ತೀವಲ್ಲ, ನಾವು ಎಲ್ಲಿ ಬೇಕಾದರೂ ಅಲ್ಲಿ ಕಟ್ಟೋದಿಲ್ಲ. ಎಲ್ಲಿ ಜನಗಳಿಗೆ ಅನುಕೂಲ ಇದೆ, ಆ ಒಂದು ಸ್ಕೂಲು ಕಾಲೇಜ್ ಇರ್ಬೋದು, ಒಂದು ವಿಸ್ತಾರವಾದ ಅಲ್ಲಿ ರಸ್ತೆ ಇರಬೇಕು, ಆ ಥರ ಒಂದು ಪ್ಲಾಟ್ ನೋಡಿ ನಾವು ಕಟ್ತೀವಿ. ಸೊ ಹೀಗಾಗಿ ಈಗ ನಾವು ಒಂದು ವಿದ್ಯಾನಗರದಲ್ಲಿ ಒಂದು ಹೊಸ ಅಪಾರ್ಟ್ಮೆಂಟ್ನ ಶುರು ಮಾಡಿದ್ದೀವಿ. ಅದು ಪ್ರೀಮಿಯಂ ಫ್ಲ್ಯಾಟ್ಸ್ ಅಂತ ಹೇಳಿಬಿಟ್ಟು. ಅವು 3 BHK ಮತ್ತು 2 BHK ಇದ್ದಾವೆ. 3 BHKನೇ ಜಾಸ್ತಿ ಇರೋದು ಈಗ ನಮ್ಮದು, ನಾವು ಮಾಡ್ತಾ ಇರೋದು. ಈಗ ಅದಕ್ಕೆ ಡಿಮ್ಯಾಂಡ್ ಭಾಳ ಇದೆ ಅಂತ ಹೇಳ್ಬಿಟ್ಟು. ಅದೇ ಥರ ಈಗ ಮನೋಜ್ ಪಾರ್ಕ್ ಅಂತ ಸುಳ್ಳ ರೋಡ್ದಲ್ಲಿ ಅಲ್ಲಿನ ಒಂದು 16 ಫ್ಲ್ಯಾಟ್ ಕಟ್ತಾ ಇದ್ದೀವಿ. ಅವು ಎಲ್ಲ 3 BHK ಫ್ಲ್ಯಾಟ್ ಇದೆ. ಈಗ ಜನಗಳಿಗೆ ಮನೆ ತೊಗೊತೀವಪ್ಪ, ಒಂದೇ ಸಲ ತೊಗೊತೀವಿ, ಒಂದು ಎಕ್ಸ್ಟ್ರಾ ಬೆಡ್ರೂಮ್ ಇರಲಿ ಅನ್ನೋ ಒಂದು ಅಭಿಪ್ರಾಯ ಇದೆ ಈಗ ಮಾರ್ಕೆಟ್ನಲ್ಲಿ. ಸೊ ಅದಕ್ಕೆ ನಾವು 3 BHK ಫ್ಲ್ಯಾಟ್ಗಳು ಜಾಸ್ತಿ ಕಟ್ಟಬೇಕಂತ ಹೇಳ್ಬಿಟ್ಟು ಆ ಒಂದು ಸೆಗ್ಮೆಂಟಿಗೆ ಬಂದಿದ್ದೀವಿ. ಮತ್ತು ಸ್ವಲ್ಪ ಲಕ್ಸುರಿ ಮಾಡಬೇಕು. ಈಗ ಜನಕ್ಕೆ ಈಗ ಏನಾಗಿದೆ ಅಂದರೆ, ಈ ಜಗದ ರೇಟ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಪ್ಲಾಟ್ ರೇಟ್ಸ್ ದೇ ಆರ್ ನಾಟ್ ಅಫೋರ್ಡೆಬಲ್. ಈಗ ಒಂದು 30-50 ಪ್ಲಾಟ್ ತೊಗೋಬೇಕಂದ್ರೆ ನಿಮಗೆ ಈಗ 4,000-5,000 ರೂಪಾಯಿ ಹೇಳ್ತಾರೆ ಪರ್ ಸ್ಕ್ವೇರ್ ಫೀಟ್ಗೆ. ಅದಕ್ಕೆ ಒಂದು 75 ಲಕ್ಷ ರೂಪಾಯಿ ಆಗಿಬಿಡುತ್ತೆ. ಹೌದು. ಆಮೇಲೆ ಮನೆ ಕಟ್ಟೋಕ್ಕೆ ಅಷ್ಟೇ ಅಮೌಂಟ್ ಬೇಕು ನೀವು. ಅಂದರೆ 1 ಕೋಟಿ ಮೇಲೇ ನಿಮ್ಮದು ಬಜೆಟ್, 1 ಕೋಟಿ ನಿಯರ್. ಹೀಗಾಗಿ ಒಂದು ಮನೆ ಕಟ್ಟಬೇಕಂದ್ರೆ ಜನಸಾಮಾನ್ಯರಿಗೆ ಭಾರಿ ಕಷ್ಟ ಆಗಿಬಿಟ್ಟಿದೆ. ಹೀಗಾಗಿ ಒಳ್ಳೆ ಲೊಕೇಶನ್ನು ನಿಯರ್ ಟು ದ ಸಿಟಿ ಆ್ಯಂಡ್ ಕಾಲೇಜಸ್ ಇದ್ದರೆ ಭಾಳ ಜನ ಅಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಸೇಫ್ಟಿ ಇರುತ್ತೆ, ಆಮೇಲೆ ಎಲ್ಲ ಅಮ್ಯುನಿಟೀಸ್ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಈಗ ಅಪಾರ್ಟ್ಮೆಂಟ್ಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಬಂದಿದೆ. ಸರಿ ಸರ್, ಈ ಅಪಾರ್ಟ್ಮೆಂಟ್ಗೆ ತಾವು ಕಟ್ತಾ ಇದ್ದೀರಿ. ಈ ಅಪಾರ್ಟ್ಮೆಂಟ್ಗೆ ಲೈಫ್ ಎಲ್ಲಿವರೆಗಿದೆ ಸರ್ ಇದಕ್ಕೆ? ನೋಡಿ, ಲೈಫು ಬಂದುಬಿಟ್ಟು ಬಿಲ್ಡಿಂಗ್ದು ಅದ್ರ ಮೇಂಟೆನೆನ್ಸ್ ಮೇಲೆ ಇರುತ್ತೆ. ಮೇಂಟೆನೆನ್ಸ್ ನೀವು ಹೇಗೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ಲು ಈಗ ನಾವು ಕಟ್ಟಿ ಕೊಟ್ಟಾಗ ನಾವೊಂದು 5 ವರ್ಷದ ತನಕ ನಮ್ಮದು ಒಂದು ನಿರ್ವಹಣೆ ಇರುತ್ತಲ್ಲಿ. ಅಲ್ಲಿ ಏನೇ ಒಂದು ಸಮಸ್ಯೆ ಬಂದರೆ ನಾವು ಅದನ್ನು ಬಗೆಹರಿಸ್ತಾ ಇರ್ತೀವಿ ಈ ಆ್ಯಸ್ ಪರ್ ದ ರೇರಾ ರೂಲ್ಸ್ ಪ್ರಕಾರ. ಆಮೇಲೆ ಅದ್ರ 5 ವರ್ಷ ಆದಮೇಲೂ ಮೇಲ್ಗಡೆಗೆ ನಾವು ಟೆರೆಸ್ ಮೇಲೆಲ್ಲ ವಾಟರ್ ಪ್ರೂಫ್ ಎಲ್ಲ ಮಾಡಿರ್ತೀವಿ, ನೀರೆಲ್ಲ ಹರಿದು ಹೋಗ್ಲಿಕ್ಕೆ. ಮೇನ್ ಅಂದರೆ ಸೀಪೇಜು ಮತ್ತು ಲೀಕೇಜ್ ಆಗಬಾರ್ದು ಬಿಲ್ಡಿಂಗ್ನಲ್ಲಿ. ಅದಾಯ್ತಂದರೆ ಅದ್ರ ಲೈಫ್ ಕಮ್ಮಿ ಆಗಿಬಿಡ್ತೈತಿ. ಒಳಗಡೆ ಬಾರ್ಗಳು ಜಂಗ್ ತಿನ್ನೋದು, ಅದು ಕಾಂಕ್ರೀಟ್ ಎಲ್ಲ ಉದುರೋದು, ಅವೆಲ್ಲ ಸಮಸ್ಯೆಗಳು ಬರ್ತವೆ. ಅದೆಲ್ಲ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ರೆ ನಿಮ್ಮದು ಬಿಲ್ಡಿಂಗ್ದು 75 ವರ್ಷ ತನಕ ಏನೂ ಆಗೋದಿಲ್ಲ. ನಮ್ಮ ಬಿಲ್ಡಿಂಗ್ ನಾವೆಲ್ಲ 75 ವರ್ಷ ತನಕ ಲೈಫ್ ಕೊಡ್ತೀವಿ ನಾವು. 75 ಇಯರ್ಸ್ 75 ವರ್ಷದವರೆಗೆ ಬಿಲ್ಡಿಂಗ್ಗಳು ಏನೂ ಆಗೋದಿಲ್ಲ. ನಾವೀಗ ಅದೇ ಹೇಳಿದ್ವಲ್ಲ, 2007ರಲ್ಲಿ 8ರಲ್ಲಿ ಕಟ್ಟಿದ್ವಲ್ಲ, ಈಗ 14 ವರ್ಷ ಆಯಿತು. ಈಗ ಹೋಗಿ ನೋಡಿದ್ರು ಅದು ಹೊಸ ಬಿಲ್ಡಿಂಗ್ ಇದ್ದಂಗೆ ಇದೆ. ಅಲ್ಲಿದ್ದವರೆಲ್ಲ ಚೆನ್ನಾಗೂ ಮೇಂಟೈನ್, ಈಗ 1 ವರ್ಷ 2 ವರ್ಷ ಅನ್ನಂಗೆ ಕನ್ಸುತ್ತೆ. ಹೌದು, ಅಲ್ಲಿ ಅಷ್ಟೇ ಚೆನ್ನಾಗೇ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅವರು.
ಸರಿ ಸರ್, ಈ ಬಿಲ್ಡಿಂಗ್ ಅದನ್ನು ತಾವು ಕಟ್ತೀರಿ, ಎಷ್ಟು ಫ್ಲೋರ್ ಒಳಗೆ ನಿಮಗೆ ರೂಲ್ಸ್ ಇದೆ ಸರ್ ಈ ಹುಬ್ಳಿ ಧಾರವಾಡ ಸಿಟಿಯಲ್ಲಿ? ಇಲ್ಲಿ ನಮಗೆ ಗ್ರೌಂಡ್ ಪ್ಲಸ್ 4 ಫ್ಲೋರ್ ತನಕ ಪರ್ಮಿಷನ್ ಕೊಡ್ತಾ ಇದ್ದಾರೆ, ಅಂಡು ಅಪ್ ಟು 15 ಮೀಟ್ರ್. ಹಾಂ, ದಿಸ್ ವಾಸ್ ದ ರೂಲ್ಸ್. ಈಗ ಬೈಲಾಸ್ನಲ್ಲೆಲ್ಲ ಅಷ್ಟಿದೆ. ಅದಕ್ಕಿಂತ ಎತ್ತರ ನೀವು ಕಟ್ಟಬೇಕಪ್ಪ ಅಂದರೆ ಹೈ ರೈಸ್ ಬಿಲ್ಡಿಂಗು, ಫಾರ್ ಎಕ್ಸಾಂಪಲ್ ಗ್ರೌಂಡ್ ಪ್ಲಸ್ 6 ಫ್ಲೋರು, 8 ಫ್ಲೋರ್ಸು, 11 ಫ್ಲೋರ್ಸ್ ತನಕನೂ ಕಟ್ತಾ ಇದ್ದಾರೆ. ಅದಕ್ಕಾದರೆ ನೀವು ಬೆಂಗಳೂರಿಂದ ಪರ್ಮಿಷನ್ ತೊಗೋಬೇಕು. ಬಟ್ ಈಗ ರೀಸೆಂಟ್ಲಿ ಈಗ ಒಂದು 3 ಮಂತ್ಸ್ ಆಯಿತು, ರೂಲ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅಪ್ ಟು 21 ಮೀಟರ್ ಅಂದರೆ ಗ್ರೌಂಡ್ ಪ್ಲಸ್ 6 ತನಕನೂ ಹೈ ರೈಸ್ ಬಿಲ್ಡಿಂಗ್ ಅಂತ ಕರಿಬಾರ್ದು. ಅದನ್ನು ಪರ್ಮಿಷನ್ಸ್ಗೆ ಕೆಲವೊಂದು NOC ಅಂತ ಇರುತ್ತೆ, ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಥವಾ ಕ್ಲಿಯರೆನ್ಸ್ ತಗೋಬೇಕಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಅಥಾರಿಟಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಫೈರ್ ಡಿಪಾರ್ಟ್ಮೆಂಟು ಅವ್ರ ಕಡೆಯಿಂದ ಎಲ್ಲ ತೊಗೊಂಡು ಬಂದರೆ ನಿಮ್ಗೆ 6 ಫ್ಲೋರ್ ತನಕನೂ ಇಲ್ಲೇ ಪರ್ಮಿಷನ್ ಕೊಡ್ತಾರೆ. 21 ಮೀಟರ್ ತನಕನೂ ಈಗ ಕಟ್ಬೋದು ನಾವು. 6 ಫ್ಲೋರ್ವರೆಗೆ? 6 ಫ್ಲೋರ್, ಗ್ರೌಂಡ್ ಫ್ಲೋರ್ನಿಂದ. ಹೌದು. ಈಗ ನಾವು BM ರಾಯಲ್ ಗಾರ್ಡನ್ ಏನು ಕಟ್ಟಿದ್ದೀವಲ್ಲ, ಇಟ್ ಈಸ್ ಅ ಗ್ರೌಂಡ್ ಪ್ಲಸ್ 6 ಫ್ಲೋರ್. ಹಾಂ, ಇಟ್ ಈಸ್ ಹ್ಯಾವಿಂಗ್ ಆಲ್ ದ ಅಮ್ಯುನಿಟೀಸ್ ವಿತ್ ಗ್ರೌಂಡ್ ಪ್ಲಸ್ 6 ಫ್ಲೋರ್ ಇಟ್ ಈಸ್. ದಿಸ್ ಇಸ್ ದ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಸರ್? ಹಾಂ, ಈ ಬಿಲ್ಡಿಂಗು 6 ಫ್ಲೋರ್ ಇದೆ. ಇದಕ್ಕೆ ಬೇಸ್ಮೆಂಟ್ ಇದೆ, ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗು ಮತ್ತು ಗ್ರೌಂಡ್ನಲ್ಲಿ ಪಾರ್ಕಿಂಗ್ ಇದೆ. ಇಲ್ಲಿ 100 ಆಪ್ಷನ್. ಹೌದು, ಇಲ್ಲಿ 98 ಕಾರ್ಗಳು ನಿಂತ್ಕೋಬಹುದು. 98 ಕಾರ್ಸ್ ಅಂದರೆ ಇಲ್ಲಿ 98 ಮನೆ ಮತ್ತು 6 ಶಾಪ್ ಇದಾವೆ ಇಲ್ಲಿ. ಹಾಂ, ಕಮರ್ಷಿಯಲ್ಲು. ಇದು ಗ್ರೌಂಡ್ ಪ್ಲಸ್ 6 ಫ್ಲೋರ್ ಇದು. ಇದು 6 ಫ್ಲೋರ್ ಇದೆ ಇದು. ಸೊ ಇದರಲ್ಲಿ 4 ಬ್ಲಾಕ್ ಮಾಡಿದ್ದೀವಿ. 1, 2, 3, 4 ಬ್ಲಾಕ್ ಅಂತ. ಒಂದೊಂದು ಬ್ಲಾಕ್ನಲ್ಲಿ 24 ಮನೆ ಇದಾವೆ. ಒಂದು ಫ್ಲೋರ್ದಲ್ಲಿ 4 ಮನೆ. ಹೌದು, 24 ಮನೆ ಬರುತ್ತೆ. ಏನು ಸ್ಕ್ವೇರ್ ಫುಟ್ ಮೇಲೆ ಇದೆ ಸರ್ ಇದು? 920 ಸ್ಕ್ವೇರ್ ಫೀಟ್. ಅದು 920 ಸ್ಕ್ವೇರ್ ಫೀಟ್ ಒಂದು ಯೂನಿಟ್. ಹಾಂ ಸರ್. ಹಾಂ, ಅದರಲ್ಲಿ ನಿಮಗೆ 2 ಬಾಲ್ಕನಿ ಬರುತ್ತೆ, 2 ಬೆಡ್ರೂಮು, 2 ಟಾಯ್ಲೆಟು, ಹಾಲ್ ಕಮ್ ಡೈನಿಂಗು, ಕಿಚನ್ನು, ಪೂಜಾ ರೂಮು ಇರುತ್ತೆ. ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದರೆ ನಾವೊಂದು ಸಣ್ಣದಾದರೂ ಪೂಜಾ ರೂಮ್ ಮಾಡಿರ್ತೀವಿ. ಕೆಲವರೆಲ್ಲ ಪೂಜಾ ರೂಮಿಗೆ ಒಂದು ಟೆಂಪಲ್ ಬೇಕು ಅಂತ ಅದನ್ನೊಂದು ಅರೇಂಜ್ಮೆಂಟ್ ನಾವು ಮಾಡಿರ್ತೀವಿ. ಸರಿ ಸರ್, ಈಗ ಈ ಹೊಸದಾಗಿ ನೀವು ಒಂದು ಪ್ರಾಜೆಕ್ಟ್ ನೋಡಿದೆ ನಾನು ನಿಮ್ಮದು, ಇದೆಲ್ಲಿ ನಡೀತಾ ಇದೆ ಸರ್? ಇದು ವಿದ್ಯಾನಗರದಲ್ಲಿ ಇದು ಶುರು ಮಾಡಿದ್ದೀವಿ. ಈಗ ಆಲ್ರೆಡಿ ಫೌಂಡೇಶನ್ ಆಗ್ತಾ ಇದೆ. ಇದು 1 ವರ್ಷದಲ್ಲಿ ನಾವು ಮುಗಿಸ್ಬೇಕಂತ ಇದ್ದೀವಿ ನಾವೀಗ. ಇದರಲ್ಲಿ ಆದರೂ ನಮ್ದು 12 ಮನೆ ಇರೋದು. ಇದರಲ್ಲಿ ಒಂದು ಫ್ಲೋರ್ದಲ್ಲಿ 3 ಮನೆ, ಬರೀ 12 ಮನೆ ಇದು. ಅಂದ್ರೆ ಇದು ಚಿಕ್ಕದಿದು. ಈ ತರ 12 ಮನೆ ಒಂದು ಫ್ಲೋರ್ದಲ್ಲಿ 3 ಮನೆ ಬರುತ್ತೆ. ಇದು 3 BHK ಮನೆ, ಇದು 2 BHK, ಇದು 3 BHK ಮನೆ. ಸೊ ಇಂಥ 4 ಫ್ಲೋರ್ ಬರ್ತವೆ, 12 ಮನೆ ಬರುತ್ತೆ. ಇವು ಪ್ರೀಮಿಯಂ ಫ್ಲಾಟ್ಸ್. ಸರ್, ಇದು ಈ ಡಿಸೈನಿಂಗ್ ಇದು ಅದರದ್ದೇ ಫ್ಲೋರ್ ಪ್ಲಾನ್. ಈ ತರ ಬರುತ್ತೆ ಫ್ಲೋರ್ ಪ್ಲಾನ್. ಇದು ಫ್ಲೋರ್ ಪ್ಲಾನ್ ದಲ್ಲಿ ಈ ತರ ಡೈಮೆನ್ಷನ್ಸ್ ಎಲ್ಲ ಕಾಣುತ್ತೆ. ಅದಕ್ಕೆ 3D ಕಟ್ ವ್ಯೂ ಅಂತ ಹೇಳ್ತೀವಿ ನಾವು ಅದನ್ನ. ಆ ತರ ಈ ಫ್ಲಾಟ್ ನಾವು ತಗೋಬೇಕಂತ ಹೇಳಿದ್ರೆ ಯಾವ ಸ್ಕ್ವೇರ್ ಫುಟ್ ಮೇಲೆ ಪ್ರೈಸ್ ಇರುತ್ತೆ ಸರ್? ಇದು ಯಾವ ಮೇಲೆ ಡಿಮ್ಯಾಂಡಿಂಗ್ ಹೆಂಗಿರುತ್ತೆ? ಇದು ಯಾವ ಲಕ್ಸುರಿ ಲೈಫ್, ಲಕ್ಸುರಿ ಮನೆ? ಈಗ ಒಂದು ಜನ ಹೇಳ್ತಾರೆ ಈಗ ಮಿಡಲ್ ಕ್ಲಾಸ್ಗೆ ಅನುಕೂಲ ಆಗೋದಿಲ್ಲ, EMI ವ್ಯವಸ್ಥೆ, ಈ ರೀತಿ ಏನಾದ್ರು ಕ್ವಾಲಿಟಿ ಇದೆಯಾ ಸರ್ ನಿಮ್ಮಲ್ಲಿ? ಅದು ಇದೆ. ಈಗ ಅದೇ ನಾವು ಮೊದಲೆಲ್ಲ ಮಾಡಿದ್ವಲ್ಲ, ಹೇಳಿದ್ವಲ್ಲ, BM ರಾಯಲ್ ಗಾರ್ಡನ್, BM ಗಾರ್ಡನ್, ದೇ ಆರ್ ಫಾರ್ ಮಿಡ್ ಸೆಗ್ಮೆಂಟ್ಸ್. ಅವ್ರಿಗೆ 40 ಲಕ್ಷದ ಒಳಗೆ ಒಂದು ಬಜೆಟ್ನಲ್ಲಿ ಮನೆ ಕೊಟ್ಟಿದ್ದೀವಿ ಈಗ. ಬಟ್ ಈ ಹೊಸದಾಗಿ ನಾವು ಏನು ಕಟ್ತಾ ಇದೀವಲ್ಲ, ಇದು ಲಕ್ಸುರಿಯಸ್ ಫ್ಲ್ಯಾಟ್ಸ್, ಅಂದರೆ ಇವಕ್ಕೆ ಪ್ರೀಮಿಯಂ ಫ್ಲ್ಯಾಟ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಏನು ಮಾಡರ್ನ್ ಅಮ್ಯುನಿಟೀಸ್ ಇದಾವಲ್ಲ, ಫಾರ್ ಎಕ್ಸಾಂಪಲ್ ಹೋಮ್ ಆಟೋಮೇಷನ್ ಅಂತ ಕರಿತೀವಿ. ಎವ್ರಿಥಿಂಗ್ ಇನ್ ದ ಹೌಸ್ ಈಸ್ ಆಪ್ರೇಟೆಡ್ ಬೈ ಆ್ಯಪ್, ಮೊಬೈಲ್ ಆ್ಯಪ್. ಫಾರ್ ಎಕ್ಸಾಂಪಲ್ ನಿಮ್ಮದು ಲೈಟಿಂಗ್ ಇರ್ಬೋದು, AC ಇರ್ಬೋದು, ಗೀಸರ್ ಇರ್ಬೋದು, TV ಇರ್ಬೋದು, ಎವ್ರಿಥಿಂಗ್ ಈಸ್ ಆಪ್ರೇಟೆಡ್ ವಿತ್ ಯುವರ್ ಮೊಬೈಲ್. ಡಿಜಿಟಲ್ ಎಲ್ಲಾನು. ಆಮೇಲೆ ನಿಮ್ಮ ಮನೇನ ಪೂರ್ತಿ ನೀವು ಎಲ್ಲೇ ಇರ್ಬೋದು ವರ್ಲ್ಡ್ನಲ್ಲಿ, ಯು ಕ್ಯಾನ್ ಸಿ ಯುವರ್ ಹೌಸಸ್. ಅಂದರೆ ಸೆಕ್ಯೂರಿಟಿ ಆ ಥರ ಈವನ್ ಅಲ್ಲಿ ಏನಾದರೂ ಸಿಗ್ನಲ್ ಯಾರಾದರೂ ಮೂವ್ಮೆಂಟ್ ಆದ್ರೂ ನಿಮಗೆ ವಾರ್ನಿಂಗ್ ಬರುತ್ತೆ ನಿಮ್ಮ ಮೊಬೈಲಿಗೆ, ನೋಟಿಫಿಕೇಶನ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ಯು ಕ್ಯಾನ್ ಅಲರ್ಟ್ ದ ಪೀಪಲ್ ಇನ್ ದಟ್ ಸರೌಂಡಿಂಗ್ ಏರಿಯಾ, ಸೊ ದಟ್ ಸಂಬಡಿ ಹ್ಯಾಸ್ ಎಂಟರ್ಡ್, ಸಂಬಡಿ ಈಸ್ ಪೀಪಿಂಗ್ ಇನ್ಸೈಡ್ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಈಗೆಲ್ಲ ಈಗೆಲ್ಲ EV ವೆಹಿಕಲ್ಸ್ ಎಲ್ಲ ಭಾಳ ಬಂದ್ಬಿಟ್ಟಿದಾವಲ್ಲ. ನಮ್ದು ಎಲ್ಲ ಮನೆಗಳಿಗೆ ಒಂದೊಂದು ಕಾರ್ ಪಾರ್ಕಿಂಗ್ ಕೊಟ್ಟರೆ ಅಲ್ಲಿ EV ಚಾರ್ಜಿಂಗ್ ಪಾಯಿಂಟ್ ಇಟ್ಟಿರ್ತೀವಿ ನಾವು, ಅವೈಲೇಬಲ್. ಹೌದು, EV ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಇಟ್ಟಿರ್ತೀವಿ ನಾವು. ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ದು ಎಲ್ಲ ಮೇನ್ ಡೋರ್ ಲಾಕ್ಸ್ ಎಲ್ಲ ಡಿಜಿಟಲ್ ಲಾಕ್ಸ್ ಇರುತ್ತೆ. ಸೊ ಎವ್ರಿಥಿಂಗ್ ಈಸ್ ಬೈ ಐದರ್ ಕಾರ್ಡ್ ಆರ್ ಬೈ ಕೋಡ್. ಆ ಥರ ಆಪ್ರೇಟ್ ಆಗುತ್ತೆ. ಮತ್ತು ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ ನಾವು. ಈಗೇನು ಲೇಟೆಸ್ಟಾಗಿ UPVC ವಿಂಡೋಸ್ ಇರುತ್ತೆ, ಅಲ್ಲ ಸೌಂಡ್ ಪ್ರೂಫು, ಆಮೇಲೆ ಒಳಗಡೆಗೆ ನಮ್ಮ ಟೈಲ್ಸ್ ಆಯಿತು, ಸ್ಯಾನಿಟರಿ ಫಿಟ್ಟಿಂಗ್ಸ್ ಆಯಿತು, ಆಮೇಲೆ POP ಆಯಿತು, ಅವೆಲ್ಲನೂ ಒಂದು ಒಳ್ಳೆ ಮಾಡ್ರನ್
ಲಕ್ಸುರಿಯಸ್ ಏನಿರಬೇಕಲ್ಲ ಆ ಥರದ್ದು ನಾವು ಬಿಲ್ಡಿಂಗ್ ಕಟ್ಕೊಡ್ತೀವಿ ನಾವು. ಏನು ಪ್ರೈಸ್ ಬೀಳ್ಬೋದು ಸರ್ ಈ ಅಪಾರ್ಟ್ಮೆಂಟ್? ಅಲ್ಲಿ ಏನಾಗುತ್ತೆ, ಈ ಥರ ನಾವು ಪ್ರೀಮಿಯಂ ಮಾಡೋದ್ರಿಂದ ಮತ್ತು ಒಳ್ಳೆ ಲೊಕೇಶನ್ ಇರೋದ್ರಿಂದ ಅಲ್ಲಿ ಲ್ಯಾಂಡ್ ಕಾಸ್ಟ್ ತುಂಬ ಇದೆ ಇವಾಗ. ಅಲ್ಲೆಲ್ಲ ಈಗ 6,000ದಿಂದ ಹಿಡಿದು 8,000 ರೂಪಾಯಿ ತನಕ ಪರ್ ಸ್ಕ್ವೇರ್ ಫೀಟ್ದು ಲ್ಯಾಂಡ್ ಕಾಸ್ಟೇ ಇದೆ ಇವಾಗ. ಹೀಗಾಗಿ ನಾವು ಅದ್ರ ತಕ್ಕ ಹಾಗೇನೆ ಪ್ರೈಸ್ ಮಾಡ್ಬೋದು. ಕೆಲವೊಂದು ಪ್ರೈಸ್ಗಳನ್ನ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ ನಾನು ಹೇಳಿದ್ದೀನಿ ಇದಕ್ಕೆ ಇವನ್ ಗೈಡೆನ್ಸ್ ವ್ಯಾಲ್ಯೂನೇ ಅಲ್ಲಿ 4,000 ರೂಪಾಯಿ ಇದೆ. ಹೌದಾ ಸರ್? ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ವ್ಯಾಲ್ಯೂನೇ 4,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಅಲ್ಲಿ ಆ ಏರಿಯಾದಲ್ಲಿ. ಹೌದು. ಓಕೆ, ನಾನು ಸಮಯದ ವಿಚಾರ ಮಾಡುತ್ತಾ ಕೆಲವೊಂದಿಷ್ಟು ಕಸ್ಟಮರ್ ಕೂಡ ನಿಮಗೆ ಇಷ್ಟು ಸಮಯ ಆದರೂ ಕೂಡ ಹೊರಗಡೆ ಕೂತಿದ್ದಾರೆ, ನನಗೆ ಆದರೂ ಕೂಡ ಸಮಯ ಮಾಡಿಕೊಟ್ಟು ನಾನು ಕೊನೆ ಹಂತಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಇ ಎಮ್ ಐ ವ್ಯವಸ್ಥೆಗಳನ್ನು ಯಾವ ರೀತಿ ಇದೆ ಸರ್? ಈಗ ನಿಮ್ಮಲ್ಲೇ ಇ ಎಮ್ ಐ ಇದೆಯಾ ಅಥವಾ ನೀವು ಅದರ್ಸ್ ಬ್ಯಾಂಕಿಂಗ್ ನೀವು ಮಾಡಿಕೊಡ್ತೀರಾ? ಕೆಲವೊಂದು ಜನ ಯಾರು ಇ ಎಮ್ ಐ ತೊಗೊಂಡಿರೋಕ್ಕಿಲ್ಲ, ಸಿಬಿಲ್ ಅದು ಚೆನ್ನಾಗಿರೋದಿಲ್ಲ, ಅಥವಾ ಯಾರಿಗಾದ್ರು ಜಾಮೀನು ಆಗಿರ್ತಾರೋ, ಯಾರಿಗಾದ್ರೂ ತಾವೇ ಲೋನ್ ತೊಗೊಂಡು ಬೇರೆದವರಿಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿರ್ತಾರೆ ಅವರು, ಅಂಥವ್ರಿಗೆ ಏನು ಯಾವ ರೀತಿ ಅನುಕೂಲ ಇದೆ ಸರ್ ನಿಮ್ಮ ಕಂಪನಿಯಲ್ಲಿ? ನಮ್ಮಲ್ಲಿ ಏನು ಮಾಡ್ತೀವಿ, ನಮ್ಮದು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ ತಕ್ಷಣ ಆ ಪ್ರಾಜೆಕ್ಟ್ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ ಇರ್ತವೆ. ಅಂದರೆ ಪ್ರಾಪರ್ಟಿ ಪೇಪರ್ಸ್ ಇರ್ಬೋದು, ನಮ್ಮದು ಬಿಲ್ಡಿಂಗ್ ಪರ್ಮಿಷನ್ ಇರ್ಬೋದು, ಅವನ್ನೆಲ್ಲನೂ ನಮ್ಮದು ಕೆಲವೊಂದು ಸ್ಟ್ಯಾಂಡರ್ಡ್ ಬ್ಯಾಂಕಿಗಳಿಗೆ ಕೊಟ್ಬಿಟ್ಟು ಲೀಗಲ್ ಒಪಿನಿಯನ್ ತೊಗೊಂಡ್ಬಿಟ್ಟಿರ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಮ್ದು ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ವಲ್ಲ, BM ರಾಯಲ್ ಗಾರ್ಡನ್ 104 ಫ್ಲ್ಯಾಟ್ಸ್, ದಟ್ ಪ್ರಾಜೆಕ್ಟ್ ವಾಸ್ ಅಪ್ರೂವ್ಡ್ ಬೈ ಅರೌಂಡ್ 9 ಬ್ಯಾಂಕ್ಸ್. ಇದು ಅಲ್ಲ ಸರ್? ಹೌದು. ದಿಸ್ ಪ್ರಾಜೆಕ್ಟ್ ವಾಸ್ ಅಪ್ರೂವ್ಡ್ ಬೈ 9 ಬ್ಯಾಂಕ್ಸ್ including the leading banks like SBC, SBI, Canara Bank, HDFC, Axis Bank, ಆಮೇಲೆ ICICI, HDFC ಎಲ್ಲರೂ ಮಾಡಿದ್ರು. ಸೊ ನಮ್ಮಲ್ಲಿ ಯಾರೇ ಕಸ್ಟಮರ್ ಬಂದರೆ ಮನೆ ತೊಗೊಳ್ಳಿಕ್ಕೆ ಅವ್ರಿಗೆ ಬರೀ ಒಂದು ಸ್ಯಾಲ್ರಿ ಸ್ಲಿಪ್ಪು, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಕೊಟ್ಬಿಟ್ರೆ ಇಮಿಡಿಯೇಟಾಗಿ ಅವ್ರಿಗೆ ಎಷ್ಟು ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ರೀಪ್ರೆಸೆಂಟೇಟಿವ್ಸ್ ಹೇಳ್ತಾರೆ. ಮತ್ತು ನಾವು ಇಂತಿಂಥ ಬ್ಯಾಂಕ್ ನಿಮಗೆ ಅವೈಲೇಬಲ್ ಇದ್ದಾವೆ ಲೋನು, ನಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ರೆ ಅವರು ಹೋಗಿ ಕೊಟ್ಟ ತಕ್ಷಣ ಅವ್ರು ಏನೂ ನಮ್ಮದು ಪೇಪರ್ಗಳು ನೋಡೋದಿಲ್ಲ, ಬರೀ ಅವರು ಬಯರ್ದು ಏನಿರುತ್ತಲ್ಲ ಅವ್ರದ್ದು ರೀಪೇಯಿಂಗ್ ಕೆಪಾಸಿಟಿ ಅಥವಾ ಸಿಬಿಲ್ ಸ್ಕೋರ್ ನೋಡಿಬಿಟ್ಟು ವಿತಿನ್ 1 ವೀಕ್ದಲ್ಲಿ ಟೋಟಲ್ ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾರೆ. 90% ಲೋನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 30 ಲಕ್ಷ ನಮ್ಮದು ಫ್ಲ್ಯಾಟ್ ಕಾಸ್ಟ್ ಇದೆ ಅಂತ ಹೇಳ್ಕೊಳ್ಳಿ, 27 ಲಕ್ಷ ರೂಪಾಯಿ ನಿಮಗೆ ಬ್ಯಾಂಕಿಂದ ಡೈರೆಕ್ಟಾಗಿ ಬರುತ್ತೆ. 10% ಇವ್ರು ಕೊಡಬೇಕು. ಹೌದು, ಬುಕಿಂಗ್ ಚಾರ್ಜಸ್. ಬುಕಿಂಗ್ ಇದು ಒಂದು ಪಾರ್ಟ್ ಆಯ್ತು. ಇದೆಲ್ಲ ನ್ಯಾಷನಲೈಸ್ ಬ್ಯಾಂಕ್. ನಮ್ದು ಯಾವುದೇ ಪ್ರಾಜೆಕ್ಟ್ ಇರಲಿ, even the bankers are behind us. They want to approve, and even the SBI has given us an award that we have given the maximum business to them. They have they have given the loan to the maximum number of the customers in our project. 4.5 crores ಲೋನ್ ಕೊಟ್ಟಿದ್ದಾರೆ ಅವರು ಹೋದ ವರ್ಷ. ಅದಕ್ಕೆ ನಮಗೆ ಒಳ್ಳೆ ಲೋನ್ ಇದು ಮಾಡಿದೆ ಅಂತ ನಮಗೆ ಮತ್ತೆ ಒಂದು ಫಂಕ್ಷನ್ನಲ್ಲಿ ನಮಗೆ ಒಂದು ಅವಾರ್ಡ್ ಕೊಟ್ಟರು ಅವರು. ಈ ಸಲನೂ ಆದರೂ ಅಷ್ಟೇ. ಈಗ BM ರಾಯಲ್ ಗಾರ್ಡನ್ದಲ್ಲಿ 75% people have taken the loan from SBI, but there are other bankers also. They are also ready to give. For example, ಈಗ ಯೂನಿಯನ್ ಬ್ಯಾಂಕ್ ಅಂತ ಇದೆ, ಅವರು ತುಂಬ ಭಾಳ ಕ್ವಿಕ್ಕಾಗಿ ಪ್ರೊಸೆಸ್ ಮಾಡ್ತಾ ಇದ್ದಾರೆ, ಬೇಗ ಲೋನ್ ಕೊಡ್ತಾರೆ ಅವರು. ಅದೇ ಥರನೇ ಈಗ ಇವ್ರು ಬಿಟ್ಟು ಕೆಲವ್ರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ. ನೀವು ಕೇಳ್ತಾ ಇದ್ರಲ್ಲ, ಸ್ವಲ್ಪ ಅವ್ರಿಗೆ ಕೆಲವೊಂದು ಸಿಬಿಲ್ ಸ್ಕೋರ್ ಚೆನ್ನಾಗಿರೋದಿಲ್ಲ. ಹೌದು ಹೌದು. ಅಂಥವ್ರಿಗೆ ನಮ್ಮಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ CC ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಕರ್ನಾಟಕ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಆ ಥರ ಒಂದು 7-8 ನಮ್ಮದು ಟೈಅಪ್ ಇದೆ. ಅವರು ಇವ್ರಿಗೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ಭಾಳ ಡೀಪಾಗಿ ಅವ್ರದ್ದು ಇದೆಲ್ಲ ನೋಡೋದಿಲ್ಲ. ಅವ್ರಿಗೆ ಸ್ವಲ್ಪ ರೀಪೇಮೆಂಟ್ ಬರುತ್ತೆ, ಇವ್ರ ಕೆಪಾಸಿಟಿ ಇದೆ ಅಂತಂದರೆ ಅವ್ರು ಫಂಡಿಂಗ್ ಮಾಡ್ತಾರೆ. ಆ ಥರನೂ ನಮ್ಮದು ವ್ಯವಸ್ಥೆ ಇದೆ. ಸೊ ಹೀಗಾಗಿ ನಮ್ಮಲ್ಲಿ ಯಾವುದೇ ಮನೆ ತೊಗೊಳಿಕ್ಕೆ ಬರೋರಿಗೆ ಬ್ಯಾಂಕಿಂದ ಲೋನ್ ಸಿಗೋವಂಥವ್ರಿಗೆ ಸಮಸ್ಯೆ ಇಲ್ಲ. ಬಟ್ ನಮ್ಮಲ್ಲಿ ಯಾವುದು EMI ಸಿಸ್ಟಮ್ ಇಲ್ಲ, ನಾವು ಯಾರು ಫಂಡಿಂಗ್ ಮಾಡಲ್ಲ ನಮ್ಮಲ್ಲಿ. ಅದನ್ನೇ ತಿಳ್ಕೊಬೇಕಾಗಿತ್ತು. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ, ಕೊನೆ ಅಂತ್ಯ. ಈ ಆಫೀಸ್ಗೆ ವಿಸಿಟ್ ಮಾಡಬೇಕಾದ್ರೆ ಹುಬ್ಬಳ್ಳಿಯಿಂದ ಬರಬೇಕಾದ್ರೆ, ಧಾರವಾಡದಿಂದ ಬರಬೇಕಾದ್ರೆ ಯಾವ ಮಾರ್ಗದಿಂದ ಬರಬೇಕು, ಸ್ವಲ್ಪ ಲೊಕೇಶನ್ ತಿಳಿಸಿ ಸರ್. ಇದು ಯೂಶ್ವಲಿ ನಮ್ಮದು BM ಅಸೋಸಿಯೇಟ್ ಅಂತಂದರೆ ತುಂಬ ಓಲ್ಡ್ ಕಂಪ್ನಿ ಆಗಿರೋದ್ರಿಂದ ಇವನ್ ಗೂಗಲ್ದಲ್ಲಿನೂ ಮ್ಯಾಪ್ದಲ್ಲೂ ನಾವು ಇದ್ದೀವಿ. ಯಾರಾದರೂ ಈಗ ಲೇಟೆಸ್ಟ್ ಎಲ್ಲ ಹೊಸ ಜನ್ರೇಷನ್ದವರೆಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಡ್ತಾರೆ. ಅದು ಬಿಟ್ಟರು ಈಗ ನಮ್ಮದು ದಿಸ್ ಲೊಕೇಶನ್ ಈಸ್ ಕ್ವೈಟ್ ಕನ್ವೀನಿಯೆಂಟ್. ಅಂದರೆ ಈಗ ನಮ್ಮದು BRTS ರೋಡ್ ಮೇಲಿದೆ, ಹುಬ್ಳಿ ಧಾರವಾಡ ಹೈವೇ ಮೇಲೆ ಇರೋದ್ರಿಂದ ನೀವು ಉಣ್ಕಲ್ಲಿಗೆ ಬಂದುಬಿಟ್ರೆ ಉಣ್ಕಲ್ಲಿಂದ ನಮಗೆಲ್ಲ ಕೆಲವೊಂದೆಲ್ಲ ಶೋರೂಮ್ಗಳಿದ್ದಾವೆ. ಏನಪ್ಪ ಅಂತಂದ್ರೆ ವೆಹಿಕಲ್ ಶೋರೂಮ್ಸ್ಗಳು, ಟಾಟಾ, ಸ್ವಸ್ತಿ, ನಾಸಿಕ್ ಅವೆಲ್ಲ ಇದೆ, ನಿಸಾನ್ ಅಂತಂತ ಹೇಳ್ಬಿಟ್ಟು. ಸೊ ಭಾಳ ಕನ್ವೀನಿಯೆಂಟಾಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ಹುಬ್ಬಳ್ಳಿಯಿಂದನೇ ಬರಲಿ, ಯಾವುದೇ ಬೇರೆ ಊರಿಂದನೂ ಬಂದುಬಿಟ್ರೆ ನಮ್ಮ ಲಿಂಗರಾಜ್ ನಗರ ಅಂತ ಹೇಳಿಬಿಟ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ. ಈಗ ಹೊಸದಾಗಿ ಒಂದು ರಾಯಲ್ ಓಕ್ ಅಂತ ಇದಾಗಿದೆ ಶೋರೂಮು, ಅಲ್ಲಿಂದನೂ ಅನುಕೂಲ ಇದೆ. ಅದರ ಹಿಂದ್ಗಡೆ. ಹೌದು, ಅದು ವೆರಿ ಗುಡ್ ಲ್ಯಾಂಡ್ ಮಾರ್ಕ್. ಸರಿ ಸರ್, ಓಕೆ.
ಆಫೀಸ್ಗಳು ಹೆಸರಿಸಿದ್ರಿ. ಎಷ್ಟು ಎಂಪ್ಲಾಯೀಸ್ಗಳು ಆಫೀಸಿಂದ ತಗೊಂಡು ಫೀಲ್ಡ್ನಲ್ಲಿ ಮತ್ತು ಒಂದು ವಾಟರ್ ಸರ್ವಿಸ್ ಮಾಡೋದ್ರಿಂದ ತಗೊಂಡು ಇಲ್ಲಿವರೆಗೆ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ನಿಮ್ಮಲ್ಲಿ, ನಿಮ್ಮ ನೇತೃತ್ವದಲ್ಲಿ? ಹೌದು, ಈಗ ನಮ್ಮಲ್ಲಿ ನೋಡಿ, ನಮ್ಮ ಆಫೀಸ್ನಲ್ಲಿ 20 ಜನ ಇಂಜಿನಿಯರ್ ಇದ್ದಾರೆ. ನಮ್ಮ ಆಫೀಸ್ನಲ್ಲೇ. ಹೌದು, ನಮ್ಮಲ್ಲಿ ಈ ಬಸವ ಬಿಲ್ಡಿಂಗ್ನಲ್ಲಿ. ಹೌದು. ನಮ್ಮ ಆಫೀಸ್ನಲ್ಲಿ 20 ಜನ ಇಂಜಿನಿಯರ್ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಒಂದು 5 ಜನ ಡಿಸೈನರ್ ಇದ್ದಾರೆ, ಒಂದು 6 ಜನ ಡ್ರಾಫ್ಟಿಂಗ್ ಮಾಡ್ತಾರೆ, ಒಂದು 2-3 ಜನ ಎಸ್ಟಿಮೇಷನ್ ಮಾಡ್ತಾರೆ, 2 ಅಕೌಂಟೆಂಟ್ಸ್ ಇದ್ದಾರೆ. ಸೈಟ್ನಲ್ಲಿ ಒಂದು 4 ಜನ ಇದ್ದಾರೆ. ಒಂದು ಪ್ರತಿಯೊಂದು ಸೈಟ್ನಲ್ಲಿ ನಾವು 2 ಜನ ಇಟ್ಟಿರ್ತೀವಿ. ನಾವು ಒಬ್ರಿಗೆ ಏನಾದರೂ ತೊಂದರೆ ಇತ್ತಂದರೆ ಇನ್ನೊಬ್ಬರಾದ್ರೂ ನೋಡ್ಕೋಬೇಕು ಅಂತಂದು ಹೇಳಿ. ಸೊ ನಮ್ಮದು ಕ್ವಾಲಿಟಿ ಬಗ್ಗೆ ಭಾಳ ನಾವು ಒತ್ತು ಕೊಡ್ತೀವಿ. ನಾವು ಇಂಜಿನಿಯರ್ ಆಗಿರೋದ್ರಿಂದ ಮತ್ತು ಬಿಲ್ಡರ್ ಆಗಿರೋದ್ರಿಂದ ಯಾವುದೇ ಕ್ವಾಲಿಟಿದಲ್ಲಿ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ನಮ್ಮ ಸೈಟ್ಗೆ ಯಾವುದೇ ಮೆಟೀರಿಯಲ್ ಬರಲಿ, ಸ್ಟೀಲೇ ಬರಲಿ, ಸಿಮೆಂಟೇ ಬರಲಿ, ಅವನ್ನೆಲ್ಲ ಟೆಸ್ಟ್ ಮಾಡಿ ಉಪಯೋಗ ಮಾಡ್ತೀವಿ ನಾವು. ಅವಕ್ಕೆಲ್ಲ ಟೆಸ್ಟ್ ಸರ್ಟಿಫಿಕೇಟ್ ಇಟ್ಟಿರ್ತೀವಿ ನಾವು ಅದಕ್ಕೆಲ್ಲ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಅವರ್ ದ ಬಿಲ್ಡಿಂಗ್ಸ್ ಈಸ್ ಕ್ವಾಲಿಟಿ ಅಶ್ಯೂರೆನ್ಸ್. ವಿ ಆಲ್ವೇಸ್ ಕೀಪ್ ಹೈ ವ್ಯಾಲ್ಯೂ ಫಾರ್ ದ ಕ್ವಾಲಿಟಿ. ಅದರಲ್ಲಿ ಒಟ್ಟೆ ಕಾಂಪ್ರಮೈಸ್ ಮಾಡೋದಿಲ್ಲ. ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ರೆ ನಮ್ಮ ಸ್ವಂತ ಬಿಲ್ಡಿಂಗ್ ಅಂತ ಕಟ್ತೀವಿ ನಾವು. ನಾವು ಒಂದು ವ್ಯಾಪಾರ ದೃಷ್ಟಿಯಿಂದ ಇದು ಮಾರಾಟ ಮಾಡಬೇಕಂತ ಅನ್ನೋದಿಲ್ಲ. ನಮ್ಮದೇ ಬಿಲ್ಡಿಂಗ್ ಇದು, ನಾವೇ ಕಟ್ಟಬೇಕಂತ ಹೇಳಿ ನಾವು ಯಾವ ಸಿಮೆಂಟಿಗಾಗಲಿ ಸ್ಟೀಲಿಗಾದರೆ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ ನಾವು. ಮತ್ತು ನಮ್ಮಲ್ಲಿ ಡಿಸೈನಿಂಗ್ ಎಲ್ಲ ನಮಗೆ ಇನ್ಹೌಸ್ ಇರೋದ್ರಿಂದ, ನಮ್ಮ ಅಸೋಸಿಯೇಟ್ ಆರ್ಕಿಟೆಕ್ಟ್ ಇರೋದ್ರಿಂದ ಆದಷ್ಟು ಲೇಟೆಸ್ಟ್ ಒಳ್ಳೆ ಡಿಸೈನು ಮತ್ತು ನೇಚರ್ ಫ್ರೆಂಡ್ಲಿ ಇರೋ ಹಾಗೆ ನಾವು ಡಿಸೈನ್ ಮಾಡ್ತೀವಿ. ಅದು ಬಹಳ ಮುಖ್ಯ. ಆಮೇಲೆ ನಮ್ಮಲ್ಲಿ ಏನಿಲ್ಲಪ್ಪ ಅಂತಂದರೂ ಸುಮಾರು ಒಂದು 300-400 ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಬೇರೆ ವರ್ಕರ್ಸ್ಗಳು, ನೀವು ಬಾರ್ಬೆಂಡರ್ ಇರ್ಬೋದು, ಮೆಸನ್ಸ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಆ ಥರ ತುಂಬ ಟೈಲ್ ಫಿಕ್ಸರ್ ಇರ್ಬೋದು. ಎಲ್ಲರೂ ನಮ್ಮ ಆಫೀಸ್ನಲ್ಲಿ ಒಂದು ಒಳ್ಳೆ ಟೀಮ್ ಇದೆ ನಮ್ಮದು. ನಾವು ಅದಕ್ಕೂ ವರ್ಕ್ಮೆನ್ಶಿಪ್ಪಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ನಮಗೆ ಒಳ್ಳೆ ಕೆಲಸಗಾರ ಇರಬೇಕು, ಅಂತಿಂಥವ್ರಿಗೆ ನಾವು ಕೆಲಸ ಕೊಡೋದಿಲ್ಲ. ಹೀಗಾಗಿ ನಮ್ಮದು ಪ್ರಾಡಕ್ಟ್ ಯಾವಾಗಲೂ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ವರ್ಕ್ಮೆನ್ಶಿಪ್ಪಿಂದನೇ ಇರುತ್ತೆ ನಮ್ಮದು. ಓಕೆ, ಥ್ಯಾಂಕ್ ಯು ಸರ್. BM ಮಹೇಶ್ ಸರ್ ಅವರೇ, 33 ವರ್ಷದ ಸಾಧನೆಯಲ್ಲಿ ಕೊನೆಯದಾಗಿ ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಈ ಹುಬ್ಬಳ್ಳಿ ಧಾರವಾಡ ಸಿಟಿಯಲ್ಲಿ ಔಟ್ಸೈಡ್ನಲ್ಲಿ ಒಂದು ಕೊನೆಯದಾಗಿ ಇದೇ ರೀತಿಯಾಗಿ ಒಂದು ಮಿನಿ ಧಾರವಾಡ ಸಿಟಿ ಆಗಿರಲಿ, ಮಿನಿ ಹುಬ್ಬಳ್ಳಿ ಸಿಟಿ ಆಗಿರಲಿ, ನೋಡುವಂಥ ಒಂದು ಪ್ರತಿಯೊಂದು ಅವೈಲೇಬಲ್ ಆಗುವಂಥ ಏನಾದರೂ ಒಂದು ಡ್ರೀಮ್ ಕಟ್ಟಿಕೊಂಡ್ರು ಸರ್? ಇದೇ ಎಲ್ಲ ವಿಲಾಸ್ಗಳನ್ನು ಅಪಾರ್ಟ್ಮೆಂಟ್ಗಳು ಕಟ್ತಾ ಇದ್ದೀವಿ. ಹೌದು. ಈಗ ಆ ಥರನೂ ಮಾಡಬೇಕಂತ ಇದೆ. ಅದು ಮಾಡಬೇಕಾದ್ರೆ ನಿಮಗೆ ಮಿನಿಮಮ್ ಒಂದು 2-3 ಎಕರೆ ಜಾಗ ಬೇಕು. ಅಂದರೆ ಒಂದು ಈಗೆಲ್ಲ ಬ್ಯಾಂಗ್ಳೂರ್ದಲ್ಲೆಲ್ಲ ಅಪಾರ್ಟ್ಮೆಂಟ್ ಎಲ್ಲ ಹೇಗೆ ಮಾಡ್ತಾರಂದರೆ, ಒಂದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಕ್ಲಬ್ ಹೌಸು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಎಷ್ಟು ಎಕರೆ ಬೇಕು ಸರ್ ಹೊಲ? ಅದಕ್ಕೆ 2-3 ಎಕರೆ ಬೇಕು ನಿಮಗೆ. 2-3 ಎಕರೆ ಬೇಕು. ಆ ಥರ ಇದ್ದಾಗ ನಾವೇನು ಮಾಡ್ಬೋದು, ಒಳ್ಳೆ ಒಂದು ಅಫೋರ್ಡೆಬಲ್ ರೇಟ್ನಲ್ಲಿ ಒಂದು ಒಳ್ಳೆ ವಸತಿ ಸಮುಚ್ಚಯನ ಕಟ್ಬೋದು. ಅಲ್ಲಿ ಎಲ್ಲ ಫೆಸಿಲಿಟಿ ಇರಬೇಕು. ಒಂದು ಶಾಪಿಂಗ್ ಮಾಲಿಂದ ಹಿಡಿದು, ಒಂದು ಶಾಪಿಂಗ್ ಎಲ್ಲ ಇದು ಅಂದರೆ ಸೂಪರ್ ಮಾರ್ಕೆಟಿಂದ ಹಿಡಿದು ಸ್ವಿಮ್ಮಿಂಗ್ ಪೂಲು, ಒಂದು ಒಳ್ಳೆ ಜಿಮ್ಮು, ಆಮೇಲೆ ವಾಕಿಂಗ್ ಟ್ರ್ಯಾಕ್ ಅಂತ ಎಲ್ಡರ್ಲಿ ಪೀಪಲ್ಗಳಿಗೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತ, ಈ ಥರ ಎಲ್ಲ ಫೆಸಿಲಿಟಿ ಕೊಡಬೇಕಂತ ನಮ್ಮದು ಒಂದು ಇಚ್ಛೆ ಇದೆ. ಅದು ಒಂದು ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಮಾಡಬೇಕಂತ ಇದೆ. ಅದಕ್ಕೆ ಜಾಗ ನೋಡ್ತಾ ಇದ್ದೀವಿ. ಒಳ್ಳೆ ಜಾಗ ನೋಡೋಕ್ಕೆ ಡೆಫಿನೆಟಾಗಿ ಮಾಡ್ತೀವಿ ನಾವು ಅದನ್ನೊಂದು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾಗೆ ಒಂದೇ ಫೋನ್ ರಿಂಗಿಗೆ ಅವಕಾಶ ಮಾಡಿಕೊಟ್ರಿ. ತುಂಬ ಧನ್ಯವಾದಗಳು. ಆದಷ್ಟು ಬೇಗ ಕನಸಿನ ಮನೆ, ಕನಸಿನ ಪ್ರಾಜೆಕ್ಟ್, ಕನಸಿನ ವಿಚಾರಗಳು ಮತ್ತು ನಿಮ್ಮ ಡ್ರೀಮ್ ಏನಿದೆ, ಆದರೆ 33 ವರ್ಷದ ಜರ್ನಿಯಲ್ಲಿ ಕೂಡ ಎಲ್ಲೂ ಕೂಡ ನೀವು ಕಿಂಚಿತ್ತೂ ಕೂಡ ನಿಮ್ಮ ಹತ್ರ ಆ ಸೊಕ್ಕತನ, ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ. ಹಳ್ಳಿ ಜನ ಅಂತಾರೆ, ಈಗ ನಿನ್ನೆ ಮೊನ್ನೆ ಕಣ್ಣು ಬಿಟ್ಟಿರ್ತಕ್ಕಂಥ ಎಷ್ಟು ಮೆರೀತಾ ಇದೆಯಾ ಅಂತೇಳಿ. ನಿಮ್ಮಲ್ಲಿ ಅದು ಏನು ನೋಡಲಿಲ್ಲ. ಆ್ಯಕ್ಚುಲಿ ನಾನು ಫಸ್ಟಿಗೆ ಬಂದು ಇಲ್ಲಿ ಒಂದು ನೋಡಿದ ತಕ್ಷಣ ನಾನು ಅಂದ್ಕೊಂಡಿದ್ದೆ ಒಬ್ಬರು ನೀವು ಸೀನಿಯರ್ ಮ್ಯಾನೇಜರ್ ಇರ್ಬೋದು ಅಂಥೇಳಿ. ಆದರೆ ಈ BM ಅಸೋಸಿಯೇಟ್ ಕಂಪನಿಯ ಸಂಸ್ಥಾಪಕರು ಮತ್ತು ನೀವೇ ಓನ್ ಇಂಜಿನಿಯರ್ ಆಗಿದ್ದರಿಂದ ಇಷ್ಟೆಲ್ಲ ಮಾಡ್ತಾಯಿದ್ರಿ. ದೇವರು ನಿಮಗೆ ಆದಷ್ಟು ಬೇಗ ಇವೆಲ್ಲ ಕಂಪ್ಲೀಟ್ ಯಶಸ್ವಿ ಆಗಲಿ ಮತ್ತು ಆದಷ್ಟು ಬೇಗ ನೀವು ಅನುಕೂಲಸ್ಥರಿಗೆ ಏನು ಫ್ಲೈಟ್ಗಳನ್ನು ಕೊಡ್ತಾ ಇದ್ದೀರಿ, ಒಂದು ಬಡವರಿಗಾಗಿ ಏನೇನು ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಗಳನ್ನು ಕೂಡ ಎತ್ತಿ ಹಿಡಿದು ಆಗುವಂಥ ರೀತಿಯಿಂದ ತಾವೇನು ಅನುಕೂಲಗಳನ್ನು ಮಾಡ್ತಾ ಇದ್ದೀರಿ. ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಇದಷ್ಟು ಮಾಹಿತಿಯನ್ನು ನಿಮ್ಮ ಕಸ್ಟಮರ್ ಹೊರಗಡೆ ಕೂತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮಗೂ. ಈ ಇಂಟರ್ವ್ಯೂ